ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. KCT ಎಕ್ಸಾಮ್ ಬರೆದಿದ್ದೀರಾ? KCT ರಿಸಲ್ಟ್ ಕೂಡ ಬಂತು. ಇವಾಗ ಏನು ಮಾಡಬೇಕು, ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರೂ ಕಾಯ್ತಾ ಇರ್ತೀರ. ನಾನು ಈ ವಿಡಿಯೋ ಮಾಡೋದಕ್ಕೆ ಒಂದೇ ಒಂದು ಕಾರಣ ಏನಪ್ಪ ಅಂದರೆ, ನಿಮಗೂ ಕೂಡ ಇಷ್ಟವಾದ ಕೋರ್ಸು, ಇಷ್ಟವಾದ ಗೌರ್ಮೆಂಟ್ ಕಾಲೇಜು ಸಿಗಬೇಕು ಅಂತ ನನ್ನ ಆಸೆ ಮತ್ತು ನಿಮ್ಮ ಆಸೆ ಕೂಡ ಆಗಿರುತ್ತೆ. ಆದರೆ ಇದಕ್ಕೆಲ್ಲ ಮೊದಲು KCT ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು ಮತ್ತು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕು. ಮತ್ತು ಆ ಆಪ್ಷನ್ ಎಂಟ್ರಿಯಲ್ಲಿ ನೀವು ಆ ಒಳ್ಳೆ ಕಾಲೇಜು ಆಯ್ಕೆ ಆ ಒಳ್ಳೆ ಕಾಲೇಜು ಸಿಗಬೇಕು ಅಂದರೆ ನಿಮಗೆ ಮೊದಲು ಆಪ್ಷನ್ ಎಂಟ್ರಿ ಯಾವ ಥರ ನಡೆಯುತ್ತೆ ಅಂತ ಗೊತ್ತಿರಬೇಕು. ಸೊ ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸಬರಿದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋ ತಪ್ಪದೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾಕಂದರೆ ಅವರಿಗೂ ಕೂಡ ಒಳ್ಳೆ ಕಾಲೇಜ್ ಸಿಗಲಿ, ಅವರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಅವರಿಗೂ ಕೂಡ ಶೇರ್ ಮಾಡಿ. ಆಪ್ಷನ್ ಎಂಟ್ರಿ ಅಂದರೆ ಹೇಗಿರುತ್ತೆ, ಆಪ್ಷನ್ ಎಂಟ್ರಿಯಲ್ಲಿ ಎಷ್ಟು ಸ್ಟೆಪ್ ಇರುತ್ತೆ, ಯಾವ ಥರ ಆಪ್ಷನ್ ಎಂಟ್ರಿ ನಡೆಯುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿ. ಡೌನ್ಲೋಡಿಂಗ್ ಆಫ್ ದಿ ವೆರಿಫಿಕೇಷನ್ ಸ್ಲಿಪ್ ಫ್ರಮ್ KE ವೆಬ್ಸೈಟ್. ಅಂದರೆ KE ವೆಬ್ಸೈಟಲ್ಲಿ ವೆರಿಫಿಕೇಷನ್ ಸ್ಲಿಪ್ ಅಂತ ನಿಮಗೆ ಬಂದಿರುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಮೊದಲ ಸ್ಟೆಪ್ ಇದು. ಆ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಗಮನಕ್ಕೆ ಇಡಬೇಕಾಗಿರೋ ವಿಷಯಗಳು ಏನಪ್ಪ ಅಂದರೆ, ವೆರಿಫೈ ದಿ ಡೀಟೇಲ್ಸ್ ಪ್ರಿಂಟೆಡ್ ಆನ್ ದಿ ವೆರಿಫಿಕೇಷನ್ ಸ್ಲಿಪ್. ಕಾಂಟ್ಯಾಕ್ಟ್ KE ಇನ್ ಕೇಸ್ ಆಫ್ ಎನಿ ಡಿಸ್ಕ್ರಿಪೆನ್ಸಿ. ಅಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯಾವುದೇ ಥರ ವ್ಯತ್ಯಾಸಗಳಾದರೆ ನೀವು KE ವೆಬ್ಸೈಟ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಪ್ರಾಬ್ಲಮ್ನ ಹೇಳ್ಕೋಬೋದು. ಇನ್ನೊಂದೇನಪ್ಪ ಅಂದರೆ, ಡೂ ನಾಟ್ ಶೇರ್ ದಿ ಸೀಕ್ರೆಟ್ ಕೀ ಪ್ರಿಂಟೆಡ್ ಆನ್ ದಿ ವೆರಿಫಿಕೇಷನ್ ಸ್ಲಿಪ್ ವಿತ್ ಎನಿವನ್. ವೆರಿಫಿಕೇಷನ್ ಸ್ಲಿಪ್ ಮೇಲೆ ಸೀಕ್ರೆಟ್ ಕೀ ಅಂತ ಇರುತ್ತೆ, ಎಲ್ಲರೂ ನೋಡಿರ್ತೀರ. ಆ ಸೀಕ್ರೆಟ್ ಕೀಯನ್ನು ಯಾರ ಹತ್ರನೂ ಶೇರ್ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಇನ್ನೊಂದು, ರೀಡ್ ದಿ ಇನ್ಫಾರ್ಮೇಷನ್ ಬುಲೆಟಿನ್ ಫಾರ್ ದಿ ಎಂಟ್ರಿ ಆಫ್ ಆಪ್ಷನ್ ಆ್ಯಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್. ಅದರ ಮೇಲೆ ಬುಲೆಟಿನ್ ಕೊಟ್ಟಿರ್ತಾರೆ, ಯಾವ್ಯಾವ ಥರ ಏನೇನು ಪ್ರೊಸೀಜರ್ ಇರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಕೊಟ್ಟಿರ್ತಾರೆ. ಅದನ್ನು ಚೆನ್ನಾಗಿ ಓದ್ಕೊಂಡು ನೀವು ಪ್ರೊಸೀಜರ್ನ ಫಾಲೋ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಎಂಟ್ರಿ ಆಫ್ ದಿ ಆಪ್ಷನ್ಸ್ ಬೈ ದಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಅಂದರೆ ಆಪ್ಷನ್ ಎಂಟ್ರಿ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎಂಟ್ರಿ ಮೀನ್ಸ್ ಇಂಡಿಕೇಟ್ಸ್ ಆಫ್ ಕಾಲೇಜಸ್ ಕೋರ್ಸಸ್ ಇನ್ ದಿ ಆರ್ಡರ್ ಆಫ್ ದಿ ಪ್ರಯಾರಿಟಿ ಇನ್ ಟು KE ಪೋರ್ಟಲ್. ಕೋರ್ಸ್ ಯಾವ ಕಾಲೇಜಲ್ಲಿ ಎಷ್ಟು ಕೋರ್ಸ್ ಇದೆ, ಏನೇನಿದೆ ಅಂತ ಕರೆಕ್ಟಾಗಿ ಆರ್ಡರ್ ಬೈ ಆರ್ಡರ್ ಪ್ರಯಾರಿಟಿಗೆ ನಮ್ಮ ಪ್ರಯಾರಿಟಿ ಹೇಗಿರುತ್ತೆ ಆ ಥರ ಸೆಟ್ ಮಾಡಿರ್ತಾರೆ KE ಪೋರ್ಟಲಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಬೇಸ್ಡ್ ಆನ್ ದಿ ಪ್ರಯಾರಿಟಿ ಆಫ್ ಆಪ್ಷನ್ ಎಂಟರ್ಡ್ ಬೈ ದಿ ಕ್ಯಾಂಡಿಡೇಟ್ಸ್ ಆ್ಯಂಡ್ ದಿ ಮೆರಿಟ್ ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಟೇಕ್ ಪ್ಲೇಸ್. ಅಭ್ಯರ್ಥಿಗಳು ನಮೂದಿಸಿದ ಆಯ್ಕೆಗಳು ಆದ್ಯತೆ ಮತ್ತು ಅರ್ಹತೆಗೆ ಆಧಾರದ ಮೇಲೆ ಸೀಟು ಹಂಚಿಕೆ ನಡೆಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ಪಬ್ಲಿಕೇಶನ್ ಆಫ್ ಮಾರ್ಕ್ಸ್ ಸೀಟ್ ಅಲಾಟ್ಮೆಂಟ್ ಅಂದರೆ, ಫಸ್ಟ್ ನಿಮಗೆ ಟ್ರಯಲ್ ಅಂತ ಒಂದು ಕಾಲೇಜನ್ನು ನೀವು ಯಾವ ಥರ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅದರ ಮೇಲೆ ಒಂದು ಟ್ರಯಲ್ ಅಂತ ಒಂದು ಕಾಲೇಜು ಅದನ್ನು ನಿಮ್ಮ ಇದರಲ್ಲಿ ಅದು ನಿಮಗೆ ಫಿಕ್ಸ್ ಆಗಿರಲ್ಲ, ಇದೇ ಕಾಲೇಜ್ ನಿಮಗೆ ಬರುತ್ತೆ ಅಂತ ಅವರು ಒಂದು ಕಾಲೇಜನ್ನು ನಿಮಗೆ ಬಿಟ್ಟಿರ್ತಾರೆ. ಅದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಅಂತಾರೆ ಅದಕ್ಕೆ. ಆಫ್ಟರ್ ದಿ ಮಾಕ್ ಅಲಾಟ್ಮೆಂಟ್ ಸೀಟ್ ರಿಸಲ್ಟ್ ಆರ್ ಪಬ್ಲಿಷ್ಡ್, ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್ ಆರ್ ಡಿಲೀಟ್ ಆರ್ modify or rearrange the option. Finally saved option will be used for seat allotment. ಅಂದರೆ ಮಾರ್ಕ್ಸ್ ಸೀಟ್ ಅಲಾಟ್ಮೆಂಟ್ ಅದು ನಿಮ್ಮ ಕಾಲೇಜ್ ಬಂದಿರುತ್ತಲ್ಲ, ಯಾವ ಕಾಲೇಜು ಯಾವ ಸಿಟಿ ಎಲ್ಲ ಬಂದಿರುತ್ತೆ ಅದರಲ್ಲಿ ಮಾರ್ಕ್ಸ್ ಸೀಟ್ ಅಲಾಟ್ಮೆಂಟಲ್ಲಿ. ನೀವು ಈ ಸೀಟ್ ಅಲಾಟ್ಮೆಂಟಲ್ಲಿ ಏನಾದರೂ ಚೇಂಜಸ್ ಬೇಕಾಗಿದ್ದರೆ, ನೀವು ಯಾವ ಬೇರೆ ಕಾಲೇಜ್ ತೊಗೋಬೇಕಾ, ಯಾವುದೇ ಥರ ಬೇರೆ ಕಾಲೇಜು ಬೇರೆ ಕೋರ್ಸು ಈ ಥರ ಏನಾದ್ರು ಚೂಸ್ ಮಾಡಬೇಕಾದ್ರೆ ನೀವು ಅದರಲ್ಲಿ ಮಾಡಿಫೈ ಮಾಡಿ ರೀಅರೇಂಜ್ ಮಾಡಿ ನೀವು ಮತ್ತೆ ಸಬ್ಮಿಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದರೆ, ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಅದಾಗಿಂದ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್. ನೀವು ಕಾಲೇಜ್ ಯಾವ್ಯಾವ ಕಾಲೇಜ್ ಆಪ್ಷನ್ ಎಂಟ್ರಿಯಲ್ಲಿ ಯಾವ್ಯಾವ ಕಾಲೇಜ್ ಸೆಲೆಕ್ಟ್ ಮಾಡಿ ಹಾಕಿರ್ತೀರಲ್ಲ ಅದರ ಮೇಲೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ, ಸೀಟ್ ಅಲಾಟೆಡ್ ಇನ್ ದಿ ಫಸ್ಟ್ ರೌಂಡ್ ಸೆಲೆಕ್ಟ್ ದಿ ಅಪ್ರಾಪ್ರಿಯೇಟ್ ಚಾಯ್ಸ್. ಅದರಲ್ಲಿ 4 ಚಾಯ್ಸ್ಗಳು ಕೊಟ್ಟಿರ್ತಾರೆ. ಅಪ್ರಾಪ್ರಿಯೇಟ್ ಚಾಯ್ಸ್ ಅಂದರೆ, ನೀವು ಫಸ್ಟ್ ರೌಂಡಲ್ಲಿ 4 ಚಾಯ್ಸ್ಗಳು ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಕರೆಕ್ಟಾಗಿ ಚಾಯ್ಸನ್ನು ಚೂಸ್ ಮಾಡಿಕೊಂಡು ನೀವು ಕಾಲೇಜನ್ನು ಸೇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಚಾಯ್ಸಲ್ಲಿ ಏನು ಅಂದರೆ, ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ವಿಲ್ ಪೇ ದ ಫೀಸ್, ಡೌನ್ಲೋಡ್ ದಿ ಅಡ್ಮಿಷನ್ ಆರ್ಡರ್ ಆ್ಯಂಡ್ ರಿಪೋರ್ಟ್ ಟು ದಿ ಕಾಲೇಜ್ ನಾಟ್ ಎಲಿಜಿಬಲ್ ಫಾರ್ ಅದರ್ ರೌಂಡ್ಸ್ ಆಫ್ ಎನಿ ಡಿಸಿಪ್ಲಿನ್. ಅಂದರೆ ನೀವು ಈ ಕಾಲೇಜ್ ನನಗೆ ಕರೆಕ್ಟಾಗಿದೆ, ಇದು ನನಗೆ ಬೇಕು ಅಂತ ಅಂದರೆ ನೀವು ಅಡ್ಮಿಷನ್ ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ ಹೋಗಿ ರಿಪೋರ್ಟ್ ಮಾಡಿ ನೀವು ಕಾಲೇಜನ್ನು ಸೇರ್ಬೋದು. ಮತ್ತು ನೀವು ಈ ಚಾಯ್ಸನ್ನು ಸೆಲೆಕ್ಟ್ ಮಾಡಿದ ನಂತರ ನೀವು ಮತ್ತೆ ಬೇರೆ ರೌಂಡಿಗೆ ಹೋಗೋಂಗಿಲ್ಲ, ಸೆಕೆಂಡ್ ರೌಂಡಿಗೆ ಹೋಗೋಂಗಿಲ್ಲ. ಇಲ್ಲಿ ನೀವು
ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗ್ತೀರಾ. ಮತ್ತು ನೆಕ್ಸ್ಟು ಚಾಯ್ಸ್ 2 ಅಲ್ಲಿ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದಿ ಸೆಕೆಂಡ್ ರೌಂಡ್ ಬೈ ಹೋಲ್ಡಿಂಗ್ ಅಲಾಟೆಡ್ ಸೀಟ್ ಶುಡ್ ಬಿ ಜಾಯಿನ್ ಕಾಲೇಜ್ ಬಟ್ ವೇಟ್ ಸೆಕೆಂಡ್ ರೌಂಡ್. ಅಂದರೆ ನೀವು ಈ ಕಾಲೇಜ್ನ ಸ್ಯಾಟಿಸ್ಫೈಡ್ ಇದ್ದೀರಾ, ಬಟ್ ನಿಮಗೆ ಸೆಕೆಂಡ್ ರೌಂಡಲ್ಲಿನೂ ಪಾರ್ಟಿಸಿಪೇಟ್ ಆಗಬೇಕಾಗಿದೆ. ಅದಕ್ಕೆ ನೀವೇನು ಮಾಡ್ತೀರಾ, ಸೆಕೆಂಡ್ ಅದು ನಿಮ್ಗೇನು ಬಂದಿರುತ್ತೆ ಅಲ್ಲ ಕಾಲೇಜನ್ನು, ಅದರಲ್ಲಿ ಅದಕ್ಕೆ ಹೋಲ್ಡಿಗೆ ಇಟ್ಟು ನೀವು ಸೆಕೆಂಡ್ ರೌಂಡ್ಗಾಗಿ ಕಾಯ್ತೀರಾ ಅಂತ ಹೇಳ್ತಾ ಇದ್ದಾರೆ. ಚಾಯ್ಸ್ 4 ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ವಿತೌಟ್ ಎನಿ ಹೋಲ್ಡಿಂಗ್ ಎನಿ ಸೀಟ್. ಅಂದರೆ ನೀವು ಈ ಕಾಲೇಜ್ಲಿಂದ ಸ್ಯಾಟಿಸ್ಫೈಡ್ ಇಲ್ಲ, ನೀವು ಸೆಕೆಂಡ್ ರೌಂಡ್ಗೆ ಅಲ್ಲೇ ಸಿಗೋ ಕಾಲೇಜ್ಗೆ ನಾನು ಹೋಗ್ತೀನಿ, ಇದೇನು ಹೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಏನಾದ್ರು ಇದ್ದರೆ, ಈ ಕಾಲೇಜ್ ನನಗೆ ಬೇಡವೇ ಬೇಡ ಅಂತ ಅನ್ನೋದಾದರೆ ಆ ಕಾಲೇಜ್ ನೀವು ಡೈರೆಕ್ಟಾಗಿ ಹೋಲ್ಡ್ ಮಾಡಲಾರ್ದೆ ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಆಗ್ಬೋದು. ಚಾಯ್ಸ್ 4 ಏನಪ್ಪ ಅಂದರೆ ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ನಾಟ್ ಇಂಟ್ರೆಸ್ಟೆಡ್ ವಿಶ್ ಟು ಎಕ್ಸಿಟ್ ಫ್ರಮ್ ಅಲಾಟ್ಮೆಂಟ್ ಪ್ರೊಸೀಜರ್. ಅಂದರೆ ನಿಮಗಿದು ಸ್ಯಾಟಿಸ್ಫೈಡು ಇಲ್ಲ, ನನಗಿದು ಇದರಲ್ಲಿ ಇಂಟ್ರೆಸ್ಟು ಇಲ್ಲ ಅಂದರೆ ನೀವು ಡೈರೆಕ್ಟ್ಲಿ ಇದರಿಂದ ಎಕ್ಸಿಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಸೆಕೆಂಡ್ ಆಪ್ಷನ್ ಏನಪ್ಪ ಅಂದರೆ ಸೀಟ್ ನಾಟ್ ಅಲಾಟೆಡ್ ಇನ್ ಫಸ್ಟ್ ರೌಂಡ್ ವೇಟ್ ಫಾರ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಅಂದರೆ ಯಾರಿಗೆ ಫಸ್ಟ್ ನಾನು ಆಗಲೇ ಹೇಳಿರೋದು ಸೀಟ್ ಅಲಾಟೆಡ್ ಆಗಿದೆ ಅವರಿಗೆ, ಇನ್ನೊಂದು ಸೀಟ್ ನಾಟ್ ಅಲಾಟೆಡ್ ಇನ್ ಫಸ್ಟ್ ರೌಂಡ್ ವೇಟ್ ಫಾರ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಯಾರಿಗೆ ಸೀಟ್ ಅಲಾಟ್ ಆಗಿರಲ್ಲ ಫಸ್ಟ್ ರೌಂಡಲ್ಲಿ ಅವರು ಸೆಕೆಂಡ್ ರೌಂಡಲ್ಲಿ ವೇಟ್ ಮಾಡಬೇಕು ಸೀಟ್ಗೋಸ್ಕರ. ಸೀಟ್ ಸಿಕ್ಕಿರ್ತದೆ, ನೀವು ಕಾಲೇಜನ್ನು ಹೋಲ್ಡ್ ಮಾಡಿ ಇಟ್ಟಿರ್ತೀರ, ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡಿರ್ತೀರ ಅವರು. ಮತ್ತು ಯಾರಿಗೆ ಸೀಟ್ ಸಿಕ್ಕಿರಲ್ಲ ಅದನ್ನು ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತಪ್ಪ ಅಂದರೆ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಅಂದರೆ ನೀವು ಮತ್ತೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ, ಆವಾಗೆ ನೀವು ಮತ್ತೆ ಆಪ್ಷನ್ ಇದಕ್ಕೆ ಜಾಯ್ನ್ ಆಗ್ಬೋದು. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ಸೀಟ್ ನಾಟ್ ಅಲಾಟೆಡ್ ಅಂತ ವೇಟ್ ಫಾರ್ ದಿ ನೆಕ್ಸ್ಟ್ ರೌಂಡ್. ಯಾರಿಗೆ ಸೀಟ್ ನಾಟ್ ಅಲಾಟೆಡ್, ಇದರಲ್ಲಿ ಕೂಡ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದರೆ ನೀವು ಮತ್ತೆ ಸೆಕೆಂಡ್ ರೌಂಡ್ಗಾಗಿ ಕಾಯಬೇಕು. ಮತ್ತು ಇನ್ನೊಂದು ಸೀಟ್ ಅಲಾಟೆಡ್ ಸೆಲೆಕ್ಟ್ ದಿ ಅಪ್ರೋಪ್ರಿಯೇಟ್ ಚಾಯ್ಸ್. ಯಾರಿಗೆ ಸೀಟ್ ಅಲಾಟೆಡ್ ಆಗಿರುತ್ತಲ್ಲ ಸೆಕೆಂಡ್ ರೌಂಡಲ್ಲಿ ಅವರು ಫಸ್ಟ್ ಚಾಯ್ಸ್ ಏನಪ್ಪ ಅಂದರೆ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ವಿಲ್ ಪೇ ದಿ ಫೀಸ್, ಡೌನ್ಲೋಡ್ ದಿ ಅಡ್ಮಿಷನ್ ಆರ್ಡರ್ ಆ್ಯಂಡ್ ರಿಪೋರ್ಟ್ ಟು ದಿ ಕಾಲೇಜ್, ನಾಟ್ ಎಲಿಜಿಬಲ್ ಫಾರ್ ರೌಂಡ್ಸ್ ಫಾರ್ ಎನಿ ಡಿಸಿಪ್ಲಿನ್. ಅಂದರೆ ನೀವು ಆಗಲೇ ಹೇಳೋ ಥರ ನೀವು ಮತ್ತೆ ಅದನ್ನು ಕಾಲೇಜ್ ನಿಮಗೆ ಏನಾದರೂ ಇಷ್ಟ ಆಯ್ತಂದರೆ ನೀವು ಆ ಕಾಲೇಜ್ಗೆ KE ವೆಬ್ಸೈಟ್ನಲ್ಲಿ ನೀವು ಪೇ ಮಾಡಿ ನಿಮ್ಮ ಅಡ್ಮಿಷನ್ ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ ಹೋಗಿ ರಿಪೋರ್ಟ್ ಮಾಡಿ ಕಾಲೇಜ್ಗೆ ಸೇರ್ಬೋದು. ಅಲ್ಲಿಂದ ನೀವು ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗ್ತೀರಾ. ಮತ್ತು ಸೆಕೆಂಡ್ ರೌಂಡ್ ಚಾಯ್ಸನ್ನು ಯಾರು ಚೂಸ್ ಮಾಡಿರ್ತೀರಲ್ಲ, ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬೈ ದಿ ಹೋಲ್ಡಿಂಗ್ ದಿ ಅಲಾಟೆಡ್ ಸೀಟ್ ಬೈ ದಿ ಫೀಸ್ ಶುಡ್ ನಾಟ್ ಜಾಯಿನ್ ದಿ ಕಾಲೇಜ್ ಬಟ್ ವೇಟ್ ಫಾರ್ ನೆಕ್ಸ್ಟ್ ರೌಂಡ್. ಮತ್ತು ಅದೇ ಥರ ನೀವು ಈ ಕಾಲೇಜ್ನಿಂದ ನೀವು ಸ್ಯಾಟಿಸ್ಫೈಡ್ ಆಗಿಲ್ಲ, ನನಗೆ ಬೇಕಾಗಿಲ್ಲ ಈ ಕಾಲೇಜು ಅಪ್ಪ ಅಂದರೆ ಆ ಸೀಟನ್ನು ನೀವು ಹೋಲ್ಡ್ ಮಾಡಿ ಮತ್ತೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ನೀವು ಜಾಯ್ನ್ ಆಗ್ಬೋದು. ಯಾರು ಚಾಯ್ಸ್ 3 ತೊಗೊಂಡಿರ್ತಾರಲ್ಲ ಚಾಯ್ಸ್ 2 ಅನ್ನು ತೊಗೊತಿರ್ತಾರ, ಇಬ್ಬರು ಕೂಡ ಅದೇ ಥರ ಮಾಡ್ಬೋದು. ಚಾಯ್ಸ್ 4 ಯಾರು ತೊಗೊಂಡಿರ್ತೀರಲ್ಲ ಅವರು ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ನಾಟ್ ಇಂಟ್ರೆಸ್ಟೆಡ್ ವಿಶ್ ಟು ಎಕ್ಸಿಟ್ ಫ್ರಮ್ ಅಲಾಟೆಡ್ ಪ್ರೊಸೆಸ್. ಅಂದರೆ ಯಾರಾದರೂ ನಿಮಗೆ ಈ ಸೀಟ್ನು ನಿಮಗೆ ಇಷ್ಟ ಆಗಿಲ್ಲ, ನಾನು ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಈ ಪ್ರೊಸೆಸ್ಲಿಂದ ಎಕ್ಸಿಟ್ ಆಗ್ಬೋದು. ಯಾರೋ ಚಾಯ್ಸ್ 2 ಚಾಯ್ಸ್ 3 ಅಂತ ಸೆಲೆಕ್ಟ್ ಮಾಡಿರ್ತಿರಲ್ಲ ಅವರಿಗೆ ಸೆಕೆಂಡ್ ರೌಂಡ್ ಎಕ್ಸ್ಟೆಂಡ್ ರೌಂಡ್ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಸೀಟ್ ಅಲಾಟ್ಮೆಂಟ್ ಕ್ಯಾಂಡಿಡೇಟ್ಸ್ ಕ್ಯಾನ್ alter or delete or rearrange option. Finally saved option will be used for seat allotment. ಅಂದರೆ ಸೆಕೆಂಡ್ ರೌಂಡ್ ಚಾಯ್ಸ್ 2 ಚಾಯ್ಸ್ 3 ಅದಕ್ಕಾಗಿ ಯಾರು ಕಾಯ್ತಾ ಇರ್ತಿಲ್ಲ ಅವರು ಆ ಕ್ಯಾಶುವಲಿ ವೇಕೆನ್ಸಿ ರೌಂಡ್ ಅಲಾಟ್ಮೆಂಟ್ ಕ್ಯಾಂಡಿಡೇಟ್ಸ್ ಆಫ್ಟರ್ ಡಿಲೀಟ್ ಆರ್ ರಿಅರೇಂಜ್. ನೀವು ಕಾಲೇಜನ್ನು ಡಿಲೀಟ್ ಮಾಡಿ ಮತ್ತೆ ಕಾಲೇಜನ್ನು ರಿಅರೇಂಜ್ ಲಿಸ್ಟನ್ನು ಕರೆಕ್ಟಾಗಿ ರಿಅರೇಂಜ್ ಮಾಡಿ ನೀವು ಮತ್ತೆ ಸಬ್ಮಿಟ್ ಮಾಡ್ಬೋದು. ಆ ಸಬ್ಮಿಟ್ ಮಾಡಿದ ತಕ್ಷಣ ನೀವು ಆಫ್ಟರ್ ದಿ ಪಬ್ಲಿಕೇಶನ್ ಆಫ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕ್ಯಾಶುವಲಿ ವೇಕೆನ್ಸಿ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ದೇರ್ ವಿಲ್ ಬಿ ನಾಟ್ ಬಿ ಎನಿ ಚಾಯ್ಸ್ ಟು ಸೆಲೆಕ್ಟ್ ಕ್ಯಾಂಡಿಡೇಟ್ಸ್ ಹ್ಯಾವ್ ದಿ ಕಂಪಲ್ಸರಿ ಜಾಯಿನ್ ದಿ ಸೆಲೆಕ್ಟೆಡ್ ಕಾಲೇಜ್. ಅಂದರೆ ಇದರಲ್ಲಿ ನೀವೇನಾದರೂ ಕಾಲೇಜ್ ಬಂತು, ನಿಮಗೆ ಯಾವುದಾದ್ರೂ ಕಾಲೇಜ್ ಬಂತಪ್ಪ ಅಂದರೆ ನೀವು ಎನಿ ರೀಸನ್ ಹೇಳಲಾರ್ದೆ ನೀವು ಆ ಕಾಲೇಜ್ಗೆ ಸೇರಲೇಬೇಕು. ಇಷ್ಟೆಲ್ಲ ಪ್ರೊಸೀಜರ್ ಆದಮೇಲೆ ಇನ್ನೊಂದು ಮಾಪಪ್ ರೌಂಡ್ ಅಂತ ಇರುತ್ತೆ. ಯಾರಿಗೆ ಕಾಲೇಜ್ ಸಿಕ್ಕಿದೆಯಲ್ಲ ಅವರಿಗೆ ಆ ಕಾಲೇಜ್ಗೆ ಸೇರಬೇಕಾಗಿರುತ್ತೆ. ಅಕಸ್ಮಾತ್ ಯಾರಿಗಾದರೂ ಕಾಲೇಜ್ ಸಿಕ್ಕಿರಲ್ಲ ಅವರಿಗೆ ಮಾಪಪ್ ರೌಂಡ್ ಅಂತ ಇರುತ್ತೆ. ಆ ರೌಂಡಲ್ಲಿ ಕಡಿಮೆ ಮಾರ್ಕ್ಸ್ ಇದ್ದರೂ ಕೂಡ ಕಾಲೇಜ್ ಸಿಗುತ್ತೆ. ಆ ಕಾಲೇಜ್ ಸಿಕ್ಕ ತಕ್ಷಣ ನೀವು ಕಾಲೇಜ್ಗೆ ಸೇರ್ಬೋದು. ಅವಾಗ
ಕೌನ್ಸಿಲಿಂಗ್ ಮುಗಿದ ಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆ ಆಪ್ಷನ್ ಎಂಟ್ರಿ ನಾನು ಲೈವ್ ಆಗಿ ಕೊಡ್ತೀನಿ. ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು, ಯಾವ ಥರ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನಿಮಗೆ ಲೈವ್ ಡೆಮೋ ತೋರಿಸ್ತೀನಿ. ಈ ವಿಡಿಯೋ ಯಾರಿಗಾದ್ರೂ ಹೆಲ್ಪ್ ಆಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತು ಈ ವಿಡಿಯೋ ಮಾಡೋದಕ್ಕೆ ಒಂದೇ ಒಂದು ಕಾರಣಪ್ಪ, ಏನಪ್ಪ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಯಾವ ಥರ ನಡೆಯುತ್ತೆ, ಯಾವ ಥರ ಹೇಗೆ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಮತ್ತೆ ಏನಾದರೂ ಬೇಕಾದರೂ ವಿಡಿಯೋ ಬೇಕಾಗಿದ್ದರೆ ನಾವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಮತ್ತು ಏನಾದರೂ ನಿಮಗೆ ಬೇರೆದ್ರ ಬಗ್ಗೆ ವಿಡಿಯೋ ಬೇಕಂದರೆ ನಮ್ಮ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.